ಸಿಂಹಾಚಲಂ ಎಂಬ ಗ್ರಾಮದಲ್ಲಿ ಶ್ಯಾಮ್ ಎಂಬ ಒಂದು ವ್ಯಕ್ತಿ ಇರ್ತಾನೆ. ಆತನು ಯಾವಾಗಲೂ ಕುಡಿತಾ ತಿರುಗಾಡ್ತಾ ಇರ್ತಾನೆ. ಒಂದು ಕೆಲಸನೂ ಮಾಡಲ್ಲ. ಹೆಂಡತಿ ಎಷ್ಟು ಬಾರಿ ಬೈದರೂ ಅಸಲಿಗೆ ಕಿವಿ ಕೊಡ್ತಾನೇ ಇರಲಿಲ್ಲ. ಒಂದು ದಿನ ಹೆಂಡತಿ ಶ್ಯಾಮ್ನ ಬೈತಾ ಇರ್ತಾಳೆ. ಚೀಚಿ, ಹೊರಗಡೆ ಹಂದಿಗಳು ಬದುಕ್ತಿವೆ, ಮನೇಲಿ ನೀನು ಬದುಕ್ತಿದ್ಯಾ, ನಿನಗಿಂತ ಆ ಹಂದಿಗಳೇ ಎಷ್ಟೋ ವಾಸಿ. ಹೇಯ್, ನನ್ನೇ ಅಲ್ವೇ ನೀನು ಉದ್ದೇಶಿಸಿ ಅಂತಿರೋದು? ಅಯ್ಯೋ ಇಲ್ಲ ರೀ, ಸೀರಿಯಲಲ್ಲಿ ಒಂದು ಹಂದಿ ಥರ ಒಬ್ನಿದ್ದಾನೆ ಬಿಡಿ, ಅವನ್ನ ಬೈತಿದ್ದೀನಿ, ನಿಮ್ಮನ್ನೆಲ್ಲ ಬಿಡಿ. ಸರಿ ಸರಿ ಬಿಡು, ನೀನು ಮುಟ್ಟಾಳ ಅಂದಾಗಲೇ ನನಗೆ ಅರ್ಥ ಆಯಿತು, ನೀನು ನನ್ನ ಅಂತಿಲ್ಲ ಅಂತ. ಆ ಮಾತು ಅನ್ನೋಷ್ಟಿಗೆ ಹೆಂಡತಿ ಆತನ್ನ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಅರ್ಥ ಆಗ್ಲಿಲ್ವಾ? ನಾನೊಂದು ಮುಟ್ಟಾಳ ಅಂದರೆ ಮುಟ್ಟಾಳನೆ ಅಂತ ನಗುತ್ತಾ ಅಲ್ಲಿಂದ ಹೊರಟೋಗ್ತಾನೆ. ಛೀ, ನೀನಿನ್ನ ಬದಲಾಗಲ್ಲ ಅಂತ ಹೆಂಡತಿ ಬೈಕೊಳ್ತಾ ಇರ್ತಾಳೆ. ಆತನು ಹಾಗೆ ಹೊರಗಡೆ ಹೊರಟೋಗ್ತಾನೆ. ಒಂದು ವ್ಯಕ್ತಿ ಪೇಪರ್ ಜೋರಾಗಿ ಓದುತ್ತಾ ಇರ್ತಾನೆ. ಅಡವಿಲಿರೋ ಬಾವಿಲಿ ಕೋಟಿ ರೂಪಾಯಿ ಖಜಾನೆ ಇದೆ ಅಂತ ಭಾವಿಸ್ತಿದ್ದಾನೆ. ಆದರೆ ಅಲ್ಲಿಗೆ ಹೋದವ್ರು ಯಾರೂ ವಾಪಸ್ ಬರಲಿಲ್ಲ ಅಂತ ಅನ್ಕೊಂಡು ಓದ್ತಾ ಇರ್ತಾನೆ. ಪೇಪರಲ್ಲಿ ಓದ್ತಿರೋದು ನಿಜಾನೇನಾ ಅನ್ಕೊಂಡು ಅಂತ ಶ್ಯಾಮ್ ಆ ಪೇಪರ್ನ ತಗೊಂಡು ನೋಡ್ತಾನೆ. ಇದು ನಮ್ಮ ಪಕ್ಕದ ಊರಲ್ಲಿರೋ ಅಡವಿಯಲ್ಲಿದೆ. ನಿಜವಾಗ್ಲೂ ಬಾವಿಲಿ ಚಿನ್ನದ ಖಜಾನೆ ಇರುತ್ತಾ? ಇರೋದ್ರಿಂದನೇ ಪೇಪರಲ್ಲಿ ಹಾಕಿದ್ದಾರೆ. ಆದರೆ ಅದು ತುಂಬ ಆಪತ್ತು ಅಂತಿದ್ದಾರೆ ಅಲ್ವಾ? ಒಂದು ಫುಲ್ ಹಾಕ್ಕೊಂಡ್ರೆ ಆಗೋಗುತ್ತೆ ಕೆಲಸ ಅಂದ್ಕೊಂಡು ಶ್ಯಾಮ್ ಮದ್ಯ ಸೇವಿಸಿ ಆ ಬಾವಿ ಹತ್ರಕ್ಕೆ ಹೋಗ್ತಾನೆ. ಆ ಬಾವಿಯಿಂದ ಒಂದು ಕೈ ಕಾಣಿಸುತ್ತೆ ಶ್ಯಾಮ್ಗೆ. ಆಗ್ಲೇ ಆತನಿಗೆ ಒಂದು ಶಬ್ದ ಜೋರಾಗಿ ಕೇಳಿಸತ್ತೆ. ಮಿತ್ರ, ಬಾ ಇಲ್ಲಿ, ಹಾಗಾದ್ರೆ ತುಂಬ ಚಿನ್ನ ಇರುತ್ತೆ ಅಂತ ಒಂದು ಕೇಕೆ ಕೇಳಿಸುತ್ತೆ ಶ್ಯಾಮ್ಗೆ. ಅರೆ, ಮಾತು ಕೇಳಿಸ್ತಿದೆ, ಆದ್ರೆ ಮನುಷ್ಯ ಕಾಣಿಸ್ತಿಲ್ಲ. ಏನು ಅದನ್ನು ಹೆಣ್ಣು ಧ್ವನಿ ಅಂತ ಅನ್ಕೊಳ್ತಾನೆ ಶ್ಯಾಮ್. ಯಾರಪ್ಪ ನೀನು ಅಂತ ಕೇಳ್ತಾನೆ. ನೀನು ನನಗೆ ಕಾಣಿಸ್ತಿಲ್ಲ. ಇದ್ಯಾರೋ ಕೆಲಸ ಇಲ್ದಿರೋರು, ಫುಲ್ಲಾಗಿ ಕ್ವಾರ್ಟರ್ ಕುಡ್ದಿರೋ ಹಾಗಿದೆ, ಅದಕ್ಕೆ ಕಾಣಿಸ್ತಿಲ್ಲ. ನಿನ್ನ ಹಾಗೆ ನಾನು ಕುಡುಕ ಅಲ್ಲ. ಬಂದು ನನಗೆ ಸಹಾಯ ಮಾಡು, ಖಜಾನೆನ ಇಬ್ರು ಹಂಚ್ಕೊಳ್ಳೋಣ. ಅದಕ್ಕೆ ಶ್ಯಾಮ್ ಸರಿ ಅಂತ ಹೇಳಿ ಅದರೊಳಗೆ ಧುಮುಕ್ತಾನೆ. ಅಲ್ಲಿ ಆತನಿಗೆ ಯಾರೂ ಕಾಣಿಸಲ್ಲ. ಎಲ್ಲಿ ನೀನು? ನನಗೆ ಕಾಣಿಸ್ತಿಲ್ಲ. ನೀನು ನನಗೆ ಕಾಣಿಸ್ತಿಲ್ಲ. ಹಾ, ನೀನಾ ಇಲ್ಲ ನಾನಾ? ನನಗೆ ಅರ್ಥ ಆಗ್ತಿಲ್ಲ. ಸರಿ ಅಂದರೆ ಮಾತಲ್ಲಿ ಕೆಲಸ ಆಗೋ ಥರ ಇಲ್ಲ, ಅಲ್ಲಿ ಮಣ್ಣನ್ನು ಆಗಿ ಅಂತ ಕೇಳಿಸಿದ ತಕ್ಷಣನೇ ಅಲ್ಲಿರೋ ಪರಿಕರದಿಂದ ಅಗಿಯೋಕೆ ಶುರು ಮಾಡ್ತಾನೆ. ಆತನು ಹಾಗೆ ಅಗಿತಾ ಇರ್ತಾನೆ. ಬೇಗ ಬಾ, ಬೇಗ ಬಾ ಅಂತ ಆಕೆ ಜೋರಾಗಿ ಕೂಗಾಡ್ತಿರ್ತಾಳೆ. ಹೀ, ಬರ್ತಿದ್ದೀನಿರೋ, ಗಾಬರಿ ಮಾಡಿಸ್ಬೇಡ ಅಂತ ಆತನು ಅಗೀತಿರ್ತಾನೆ. ಆತನು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದೋಗ್ತಾನೆ. ಆಗ ಆತನಿಗೆ ಅಲ್ಲಿ ಒಂದು ದೊಡ್ಡ ಖಜಾನೆ ಕಾಣಿಸುತ್ತೆ. ಅದನ್ನು ನೋಡಿದ ಆತನು ಆಶ್ಚರ್ಯ ಪಡ್ತಾನೆ. ಅಮ್ಮ, ಇಷ್ಟು ಚಿನ್ನನಾ ಅಂತ ಕಣ್ಸುತ್ತಿ ಬಿದ್ದೋಗ್ತಾನೆ. ಸ್ವಲ್ಪ ಸಮಯದ ನಂತರ ಆತನು ಪ್ರಜ್ಞೆ ಬಂದು ಎದ್ದೇಳ್ತಾನೆ. ಆತನು ಮೇಲಕ್ಕೆ ಎದ್ದು ನೋಡಿದಾಗ ಆತನಿಗೆ ಒಂದು ದೆವ್ವ ಕಾಣಿಸುತ್ತೆ. ಆತನು ದೆವ್ವದೊಂದಿಗೆ ಹೀಗಂತಾನೆ. ಹೇಯ್, ಆಗ್ಲಿಂದ ನೀನೇನಾ ಮಾತಾಡ್ತಿರೋದು? ಆದರೂ ನಿನ್ನ ಮುಖ ಏನು ಬೆಳ್ಳಗೆ ಸುಣ್ಣ ಹೊಡೆದ ಹಾಗೆ ಇದೆ. ಫೇರ್ ಅಂಡ್ ಲವ್ಲಿ ಸ್ವಲ್ಪ ಜಾಸ್ತಿ ಆಯಿತು. ತುಂಬ ಕೃತಜ್ಞತೆಗಳು ಕಣೋ, ಇಷ್ಟು ವರ್ಷಕ್ಕೆ ನನ್ನ ಹೊರಗಡೆ ಹಾಕಿದೆ. ಏನು ಹುಚ್ಚಿ, ಏನು ಮಾತಾಡ್ತಿದ್ಯಾ? ಹುಚ್ಚಾಗಿ ನಾನು ನಿನ್ನ ಹೊರಗಡೆ ಹಾಕೋದಾ? ಹೇಯ್, ಸರಿಯಾಗಿ ನೋಡೋ, ದೆವ್ವ ಕಣೋ ಅಂತ ಆ ದೆವ್ವ ಜೋರಾಗಿ ಕೂಗುತ್ತೆ. ಆ ಕಿರ್ಚಾಟಕ್ಕೆ ಕುಡಿದಿದ್ದೆಲ್ಲ ಇಳಿದು ಹೋಗುತ್ತೆ. ಇನ್ನು ಶ್ಯಾಮ್ ಆ ದೆವ್ವನ ನೋಡಿ ಭಯ ಪಡ್ತಿರ್ತಾನೆ. ಅಕ್ಕ, ನಾನು ಏನು ಮಾಡಬೇಡ ಅಕ್ಕ, ಬುದ್ಧಿ ಇಲ್ಲದೆ ಹಾಗಂದೆ. ನಿನ್ನ ಮುಖ ಸುಂದರವಾಗಿದೆಯಕ್ಕ, ಯಾವ ಫೇರ್ ಆ್ಯಂಡ್ ಲವ್ಲಿನೂ ಬೇಕಿಲ್ಲ ಅಕ್ಕ. ಸಾಕು ನಿಲ್ಲಿಸೋ, ಇದೋ ಚಿನ್ನ ತಗೊಂಡು ಹೊರಟೋಗು. ಹೇಯ್, ಇಷ್ಟಕ್ಕೂ ಯಾರಕ್ಕ ನೀನು? ನಿನಗೆ ಅರ್ಥ ಆಗ್ಲಿಲ್ವಾ?
ನಾನೊಂದು ದೆವ್ವ. ಒಂದು ಮಾಂತ್ರಿಕ ನನ್ನ ಇಲ್ಲಿ ಖಜಾನೆಗೆ ನನ್ನ ಕಾವಲಾಗಿ ಇರಿಸಿದ್ದಾನೆ ಕಣೋ. ಕೆಲವು ದಿನಗಳಿಗೆ ಆತನು ಸತ್ತ. ನಾನಿಲ್ಲಿ ಸಿಕ್ಕಾಕೊಂಡೆ. ಎಲ್ಲರೂ ಇದಕ್ಕೋಸ್ಕರ ಬರ್ತಿದ್ದಾರೆ. ನನ್ನ ಮಾತು ಕೇಳಿದ ತಕ್ಷಣವೇ ಭಯದಿಂದ ಸತ್ತು ಹೋದ. ಎಲ್ಲರೂ ಆ ವಿಷಯ ತಿಳ್ಕೊಂಡು ಇಲ್ಲಿ ಏನೋ ಇದೆ, ಅದೇ ಸಾಯಿಸ್ತಿದೆ ಅಂತ ಪ್ರಚಾರ ಮಾಡ್ತಿದ್ದಾರೆ ಕಣೋ. ಆದರೆ ನೀನು ಮಾತ್ರ ಧೈರ್ಯವಾಗಿ ನನ್ನ ಹೊರಗಡೆ ಹಾಕಿದೆ. ನನ್ನ ಧೈರ್ಯದಿಂದ ಅಗದು ಇದನ್ನ ಸ್ವಂತ ಮಾಡಿಕೊಂಡೆ. ಎಲ್ಲ ಕ್ವಾರ್ಟರ್ ಮಹಿಮೆ ಅಕ್ಕ. ಜಾಸ್ತಿ ಕುಡಿಬೇಡ, ಕುಡಿದ್ರೆ ಮೇಲಕ್ಕೆ ಹೋಗ್ತೀಯ. ಹೋದ್ರೆ ನನ್ನ ಹತ್ರಕ್ಕೆ ಬರಬೇಕಾಗುತ್ತೆ, ಹುಷಾರು. ನಾನು ಹೊರಡ್ತಿದ್ದೀನಿ ಅಂತ ದೆವ್ವ ಅಲ್ಲಿಂದ ಮಾಯ ಆಗೋಗುತ್ತೆ. ಆತನು ಸಂತೋಷವಾಗಿ ಆ ಖಜಾನೆನ ಎತ್ಕೊಂಡು ಮನೆಗೆ ಹೊರಟೋಗ್ತಾನೆ. ಅಲ್ಲಿ ಹೆಂಡತಿಯೊಂದಿಗೆ ಎಲ್ಲ ಹೇಳ್ತಾನೆ. ಅದೆಲ್ಲ ಕೇಳಿದ ಆತನ ಹೆಂಡತಿ ಆಶ್ಚರ್ಯ ಪಡುತ್ತಾ ಆ ಖಜಾನೆನ ನೋಡಿ ತುಂಬ ಸಂತೋಷಿಸ್ತಿರ್ತಾನೆ. ಇನ್ನು ಅದರಿಂದ ತುಂಬ ಸಂತೋಷವಾಗಿ ಜೀವಿಸ್ತಾರೆ. ಅದು ಒಂದು ದೊಡ್ಡ ಅಡವಿ. ಆ ಅಡವಿಯಲ್ಲಿ ಒಂದು ಮರದ ಹತ್ರ ದೆವ್ವ ನಿವಾಸ ಮಾಡ್ತಾ ಇರುತ್ತೆ. ಅದು ಇಲ್ಲಿ ಸಿಕ್ಕವ್ರನ್ನೆಲ್ಲ ತಿಂತಾ ಇತ್ತು. ಹಾಗಿದ್ದಾಗ ಒಂದಿನ ಒಂದು ಹುಡುಗಿ ಅಳುತ್ತಾ ಆ ಮರದ ಹತ್ರಕ್ಕೆ ಬರ್ತಾಳೆ. ಆಕೆನ ದೆವ್ವ ನೋಡ್ತಾಳೆ. ಯಾರೀ ಹುಡುಗಿ, ಇಲ್ಲಿಗೆ ಬಂದು ಯಾಕೆ ಅಳ್ತಿದ್ದಾಳೆ? ಅಸಲಿಗೆ ಆ ವಿಷಯ ಏನೋ ತಿಳ್ಕೊಳ್ಬೇಕು ಅಂತ ಅನ್ಕೊಂಡು ಆ ದೆವ್ವ ಒಂದು ಸ್ತ್ರೀ ರೂಪಕ್ಕೆ ಬದಲಾಗ್ತಾಳೆ. ಆಕೆ ಹತ್ರಕ್ಕೆ ಬರ್ತಾಳೆ. ಮನುಷ್ಯ ರೂಪದಲ್ಲಿರೋ ದೆವ್ವ ಆಕೆಯೊಂದಿಗೆ ಹೀಗಂತಾಳೆ, ಯಾರಮ್ಮ ನೀನು? ಯಾಕೆ ಇಲ್ಲಿಗೆ ಬಂದು ಅಳ್ತಿದ್ಯಾ? ನನ್ನ ನೆತ್ತಿ ಮೇಲೆ ನೋಡಿದ್ರೆ ನಿಮ್ಗೇನು ಅರ್ಥ ಆಗ್ತಿಲ್ವಾ? ನನಗೆ ಕೂದಲಿಲ್ದಿರೋ ಕಾರಣದಿಂದ ಮದುವೆ ಆಗ್ತಿಲ್ಲ. ನನ್ನಿಂದ ನನ್ನ ಮನೆಯವರು ತುಂಬ ಕಷ್ಟಪಡ್ತಿದ್ದಾರೆ. ಅದಕ್ಕೆ ಸತ್ತು ಹೋಗೋಣ ಅಂತ ಇಲ್ಲಿಗೆ ಬಂದೆ. ನೋವು ಪಡಬೇಡ, ನಾನು ನಿನಗೆ ಜುಟ್ಟು ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಒಂದು ಮ್ಯಾಜಿಕಲ್ ಬಾಚಣಿಗೆನ ಕೊಟ್ಟು ಅದರಿಂದ ತಲೆ ಬಾಚ್ಕೊಳ್ಳೋಕ್ಕೆ ಹೇಳ್ತಾಳೆ. ಆಕೆ ಬಾಚಣಿಗೆಯಲ್ಲಿ ಕೂದಲು ಬಾಚಿಕೊಂಡ ತಕ್ಷಣ ಆಕೆಗೆ ತುಂಬಾ ಕೂದಲು ಬರುತ್ತೆ. ಅದನ್ನು ನೋಡಿ ಆಕೆ ತುಂಬ ಸಂತೋಷಿಸ್ತಾಳೆ. ಮನುಷ್ಯ ರೂಪದಲ್ಲಿರೋ ಆ ದೆವ್ವದೊಂದಿಗೆ ಹೀಗಂತಾಳೆ, ನಿಮಗೆ ತುಂಬ ಕೃತಜ್ಞತೆಗಳು. ನಿಮಗೆ ಮಾಯೆಗಳು ಗೊತ್ತಾ? ಹೌದು, ನನಗೆ ಮಾಯೆಗಳು ಗೊತ್ತು. ಹೌದಾ? ಇಷ್ಟಕ್ಕೂ ನನ್ನ ಹೆಸರು ಹೇಳಿಲ್ವಲ್ಲ. ನನ್ನ ಹೆಸರು ದಿವ್ಯಾ. ನನ್ನ ಹಾಗೆ ತುಂಬ ಮಂದಿ ಹೆಣ್ಮಕ್ಳು ಜುಟ್ಟಿಲ್ದೆ ಕಷ್ಟಪಡ್ತಿದ್ದಾರೆ. ಅಂಥವ್ರಿಗೆ ನೀವು ಸಹಾಯ ಮಾಡ್ತೀರಾ? ಮಾಡ್ತೀನಿ. ಆದರೆ ಅದರಿಂದ ನನಗೆ ಲಾಭ ಏನು? ಇದು ಒಂದು ವ್ಯಾಪಾರ ಥರನೂ ಮಾಡಬಹುದು. ನಾವಿಬ್ಬರೂ ಸೇರಿ ಒಂದು ಬ್ಯೂಟಿ ಪಾರ್ಲರ್ ಏರ್ಪಾಟ್ ಮಾಡ್ಕೊಳ್ಳೋಣ. ಪಾರ್ಲರ್ ಈಚೆ ಬೋರ್ಡ್ ಇಡೋಣ, 1 ಗಂಟೆಯಲ್ಲಿ ಜುಟ್ಟು ಬೆಳೆಯೋದು ಕಾಯ ಅಂತ, ಅದೂ ಕಡಿಮೆ ರೇಟು ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತಾರೆ. ನಾವಿಬ್ಬರೂ ಸೇರಿ ತುಂಬ ಹಣ ಸಂಪಾದಿಸಬಹುದು. ಏನಂತೀಯಾ? ನಾನು ಬರಲ್ಲ ಅಮ್ಮ ಹಾಗೆ ಅಂತ ಆಕೆ ಹೇಳ್ತಾಳೆ. ಆದರೆ ದಿವ್ಯಾ ಬಲವಂತವಾಗಿ ಆಕೆಯೊಂದಿಗೆ ಹೀಗಂತಾಳೆ, ನಾನು ಹೇಳಿದ ಮಾತು ಕೇಳು, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಬಲವಂತ ಮಾಡಿ ಆಕೆನ ಅವಳ ಮನೆಗೆ ಕರ್ಕೊಂಡು ಬರ್ತಾಳೆ. ಅಲ್ಲಿ ದಿವ್ಯಾ ತಾಯಿಯೊಂದಿಗೆ ನಡೆದ ವಿಷಯ ಎಲ್ಲ ಹೇಳ್ತಾಳೆ. ಇನ್ನು ಅದನ್ನು ಕೇಳಿದ ಆಕೆ ತುಂಬ ಆಶ್ಚರ್ಯ ಪಡ್ತಾಳೆ. ಆಕೆ ತಾಯಿ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತೆ. ಆ ಮರುದಿನ ಬೆಳಿಗ್ಗೆ ಆಕೆ ಅನ್ಕೊಂಡ ಹಾಗೆ ಒಂದು ಬ್ಯೂಟಿ ಪಾರ್ಲರ್ನ ಏರ್ಪಾಟ್ ಮಾಡ್ತಾಳೆ. ಅವರು ಹೊರಗಡೆ ಬೋರ್ಡೂ ಇಡ್ತಾರೆ. ಅದನ್ನು ನೋಡಿದ ತುಂಬ ಮಂದಿ ಜುಟ್ಟು ಕಡಿಮೆ ಇರೋ ಹೆಂಗಸರು, ಕೂದಲಿಲ್ದಿರೋ ಹೆಂಗಸರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆ ಮನುಷ್ಯ ರೂಪದಲ್ಲಿರೋ ದೆವ್ವ ಅವಳ ಮ್ಯಾಜಿಕಲ್ ಬಾಚಣಿಗೆಯಲ್ಲಿ ಅವರಿಗೆ ಜುಟ್ಟು ಬರೋ ಹಾಗೆ ಮಾಡ್ತಾಳೆ. ಹಾಗೆ ವರಸೆಯಾಗಿ ಒಬ್ಬರ ನಂತರ ಒಬ್ಬರು ಬರ್ತಾ ಇರ್ತಾರೆ. ತುಂಬ ಹಣ ಬರುತ್ತೆ. ದಿವ್ಯಾ ಅವರಿಗೆ ಆ ಹಣ ಎಲ್ಲ ನೋಡಿ ತುಂಬ ಆಶ್ಚರ್ಯ ಪಡ್ತಾರೆ. ನೋಡಿದ್ಯಾ, 1 ದಿನದಲ್ಲೇ ನಾವು ಎಷ್ಟು ಹಣ ಸಂಪಾದಿಸಿದ್ವೋ? ನನಗೆ ತುಂಬ ಹಸಿವಾಗಿದೆ. ಅಯ್ಯೋ, ಈ ವಿಷಯನೇ ಮರ್ತು ಹೋದೆ. ರಾತ್ರಿಯಿಂದ ನೀನು ಏನೂ ತಿನ್ಲಿಲ್ವಲ್ಲ. ನಮ್ಮಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಹೋಗೋಣ ನಡಿ ಅಂತ ಹೇಳಿ ಆಕೆನ ಮನೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ದಿವ್ಯಾ ತಾಯಿ ಅವರಿಬ್ಬರಿಗೂ ಊಟ ಬಡಿಸ್ತಾಳೆ. ಆ ಊಟ ತಿಂದು ಆ ದೆವ್ವ ಅದರ ಮನಸ್ಸಲ್ಲಿ ಹೀಗೆ ಅನ್ಕೊಳ್ಳುತ್ತೆ, ಆಹಾ, ಇಂಥ ಊಟ ನಾನು ಎಲ್ಲೂ ತಿನ್ನಲಿಲ್ಲ, ತುಂಬ ರುಚಿಯಾಗಿದೆ, ಇನ್ನು ನಾನು ಇಲ್ಲೇ ಇರ್ತೀನಿ. ಹಾಗೆ ದಿನಗಳು ಕಳೀತಾ ಇತ್ತು. ಅವ್ರ ಬ್ಯೂಟಿ ಪಾರ್ಲರ್ ತುಂಬ ಚೆನ್ನಾಗಿ ಸಾಗ್ತಿರುತ್ತೆ. ಹಾಗಿದ್ದಾಗ ಒಂದಿನ ದೆವ್ವ ಅದ್ರ ಮನಸ್ಸಲ್ಲಿ ಹೀಗೆ ಅನ್ಕೊಳ್ಳುತ್ತೆ, ಆ ಮನುಷ್ಯರು ಮಾಡೋ ಊಟನೇ ಇಷ್ಟು ಚೆನ್ನಾಗಿದ್ರೆ
ಆ ಊಟ ತಿಂದ ಇವ್ರು ಶರೀರಗಳು ಇನ್ನೆಷ್ಟು ರುಚಿಯಾಗಿರುತ್ತೋ. ನಾನು ಇವ್ರನ್ನೂ ರುಚಿ ನೋಡಬೇಕು ಅನ್ಕೊಳ್ತಿದ್ದೀನಿ ಅಂತ ಅನ್ಕೊಂಡು ಆಕೆ ಒಂದು ದಿನ ರಾತ್ರಿ ಸಮಯದಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾಗ ದೆವ್ವ ರೂಪಕ್ಕೆ ಬದಲಾಗಿ ಆ ಊರಿಗೆ ಹೋಗ್ತಾಳೆ. ಅಲ್ಲಿ ಮನೆ ಹೊರಗಡೆ ನಿದ್ದೆ ಮಾಡ್ತಿರೋ ಮನುಷ್ಯರನ್ನ ಹಿಡ್ಕೊಂಡು ಆ ದೆವ್ವ ತಿಂದ್ಬಿಡುತ್ತೆ. ಆಕೆ ಮನುಷ್ಯರನ್ನ ತಿಂದು ಹೀಗೆ ಅನ್ಕೊಳ್ತಾಳೆ, ಅಪ್ಪ ಇವರೆಲ್ಲ ತುಂಬ ಅದ್ಭುತವಾಗಿದ್ದಾರೆ. ದಿವ್ಯಾನ ಅವರಮ್ಮನೂ ತಿನ್ನಬೇಕು ಅಂತ ಇದೆ. ಆದರೆ ದಿವ್ಯಾ ನನಗೆ ಒಳ್ಳೆ ಸ್ನೇಹಿತೆ ಆಗಿ ಬದಲಾಗೋದ್ಲು. ನಾನು ಅವ್ರನ್ನ ತಿನ್ನೋಕ್ಕಾಗಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಆ ದೆವ್ವ ಪ್ರತಿದಿನ ಮಾಡ್ತಿರ್ತಾಳೆ. ಇನ್ನು ಮಾಯಾ ಬ್ಯೂಟಿ ಪಾರ್ಲರ್ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ತಿರ್ತಾರೆ. ಏನೋ ನಡೀತಿದೆ ಅಂತ ಭಯ ಪಡ್ತಿರ್ತಾರೆ. ಹಾಗಿದ್ದಾಗ ಒಂದು ದಿನ ರಾತ್ರಿ ಸಮಯದಲ್ಲಿ ಆಕೆ ದೆವ್ವ ರೂಪಕ್ಕೆ ಬದಲಾಗೋದು ನೋಡ್ತಾಳೆ ದಿವ್ಯಾ. ಅವರಮ್ಮ ನೋಡ್ತಾರೆ. ಅವರಿಬ್ರು ತುಂಬ ಭಯಪಡ್ತಾರೆ. ದಿವ್ಯಾ, ನಿನ್ನ ಸ್ನೇಹಿತೆ ಮನುಷ್ಯ ಅಲ್ವೇ? ದೆವ್ವ. ಊರಲ್ಲಿ ಎಲ್ಲರನ್ನೂ ಸಾಯಿಸಿ ತಿಂತಿರೋದು ಈ ದೆವ್ವನೇ ಅನ್ಕೊಳ್ತೀನಿ. ಒಂದು ನಿಮಿಷ ಇರಮ್ಮ, ಇದನ್ನೆಲ್ಲ ನಿಲ್ಲಿಸ್ತೀನಿ ಅಂತ ಧೈರ್ಯವಾಗಿ ಹತ್ರಕ್ಕೆ ಹೋಗ್ತಾಳೆ. ದಿವ್ಯಾನ ನೋಡಿದ ದೆವ್ವ ತುಂಬ ಗಾಬರಿ ಆಗ್ತಾಳೆ. ಯಾಕೆ ಸ್ನೇಹಿತಳೆ ಅಷ್ಟು ಭಯ ಪಡ್ತಿದ್ಯಾ? ನೀನು ಯಾರೋ ನನಗೆ ಅರ್ಥ ಆಯಿತು. ಹೀಗೆ ಮನುಷ್ಯರ ಪ್ರಾಣ ತೆಗೆಯೋದು ಎಷ್ಟು ಪಾಪನೋ ಗೊತ್ತಾ? ನಿನಗೆ ಅಷ್ಟು ತಿನ್ನಬೇಕು ಅನ್ಸಿದ್ರೆ ನಮ್ಮ ಮನೆಯಲ್ಲಿರೋ ನಮ್ಮಿಬ್ರು ತಿನ್ನು. ಆನಂತರ ಸ್ವಲ್ಪ ದಿನಗಳಿಗೆ ನಮ್ಮಪ್ಪನೂ ಬರ್ತಾರೆ. ಆತನ ಸಾಯಿಸಿ ತಿನ್ನು. ನಿನ್ನ ಇಲ್ಲಿ ಕರೆದಿದ್ದಕ್ಕೆ ಅನ್ಯಾಯವಾಗಿ ಊರಿನ ಪ್ರಜೆಗಳನ್ನ ಪ್ರಾಣ ತೆಗೆಯೋದು ನನಗಿಷ್ಟ ಇಲ್ಲ. ನಮ್ಮನ್ನು ಸಾಯಿಸಿ ಸತ್ತು ಹೋಗಿರೋವ್ರ ಆತ್ಮಕ್ಕೆ ಶಾಂತಿ ಕಲುಗಿಸು. ನನ್ನ ಕ್ಷಮಿಸು ಸ್ನೇಹಿತಳೆ. ನಾನು ನಿನ್ನ ಸಾಯಿಸೋಕ್ಕಾಗಲ್ಲ. ನೀನು ನನ್ನ ಸ್ನೇಹಿತಳು. ಮತ್ತೆ ಅವ್ರಿಗೆ ಮಕ್ಕಳು ಮರಿ, ಗಂಡ ಹೆಂಡತಿ, ಸ್ನೇಹಿತರು, ಅವ್ರಿಗೆ ಎಲ್ಲರೂ ಇರ್ತಾರಲ್ವಾ ಮಿತ್ರಮ್ಮ? ನಿನ್ನ ಹಾಗೆ ಅವರೂ ರೋಧಿಸ್ತಾ ಇರ್ತಾರೆ. ಆ ವಿಷಯ ಮರೆತು ಹೋದ್ಯಾ ಮಿತ್ರಮ್ಮ? ಇನ್ನೆವಾಗಲೂ ಹೀಗೆ ಮಾಡಲ್ಲ. ನನ್ನ ಕ್ಷಮಿಸು ಅಂತ ಆ ದೆವ್ವ ಮನುಷ್ಯ ರೂಪಕ್ಕೆ ಬದಲಾಗಿ ಬಿಡುತ್ತೆ. ಇನ್ನು ಆಗ್ಲಿಂದ ಅವಳು ಅವಳ ಸ್ವಭಾವವನ್ನು ಬದಲಾಯಿಸ್ಕೊಂಡು ಅವರೊಂದಿಗೆ ಸಂತೋಷವಾಗಿ ಆ ಬ್ಯೂಟಿ ಪಾರ್ಲರ್ ನಡೆಸ್ಕೊಂಡು ಆನಂದವಾಗಿರ್ತಾರೆ.